ನಮಸ್ಕಾರ ಸ್ನೇಹಿತರೆ. 5 ತಿಂಗಳ ಗರ್ಭಿಣಿಯನ್ನು ಗಂಡ ಮಾಡಿತಾದ್ರೂ ಏನು? ಈ ವಿಷಯವನ್ನ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಸ್ನೇಹಿತರೆ, ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಗಂಡನ ಹೆಸರು ಪಾಂಡ್ಯನ್, ಹೆಂಡತಿಯ ಹೆಸರು ವಲರಾಮತಿ. ಇವರು ಮೂಲತಃ ತಮಿಳುನಾಡಿನ ದಿಂಡಿಗಲ್ ಎಂಬ ಊರಿನಲ್ಲಿ ವಾಸವಾಗಿರ್ತಾರೆ. ಇವರು ಗಂಡ ಹೆಂಡತಿಯನ್ನ ಚೆಕಪ್ಗೆ ಗಂಡ ಕರ್ಕೊಂಡು ಹೋಗ್ತಾ ಇರ್ತಾರೆ. ದಿಂಡಿಗಲ್ನಿಂದ ಪನ್ನಾವರಾಮತಿ ಅನ್ನೋ ಒಂದು ಊರಿಗೆ ಗೌರ್ಮೆಂಟ್ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ಒಂದು ಸಮಯದಲ್ಲಿ ಗಂಡ ಹೆಂಡತಿ ಇಬ್ಬರಿಗೂ ಒಂದು ಸಣ್ಣದಾಗಿ ಜಗಳ ಶುರುವಾಗುತ್ತೆ. ಸಣ್ಣದಾಗಿ ಶುರುವಾದಂತಹ ಜಗಳ ಅಲ್ಲಿಗೆ ನಿಲ್ಲೋದಿಲ್ಲ. ಹೆಂಡತಿನೂ ಬಾಯಿ ಬಂದಂಗೆ ಮಾತಾಡ್ತಾರೆ, ಗಂಡನೂ ಬಾಯಿ ಬಂದಂಗೆ ಮಾತಾಡ್ತಾರೆ. ಇಬ್ಬರಿಗೂ ಕೋಪ ಅತಿ ಗಂಭೀರವಾಗತ್ತೆ. ಆ ಒಂದು ಕೋಪದಿಂದ ಗಂಡ ಹೆಂಡತಿಯನ್ನು ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಆಕೆ ಪ್ರೆಗ್ನೆಂಟ್ ಇರ್ತಾಳೆ, 5 ತಿಂಗಳ ಗರ್ಭಿಣಿ. ಆದರೂ ಸಹ ಇವನಿಗೆ ಸ್ವಲ್ಪ ಕರುಣೆ ಅನ್ನೋದು ಇರೋದಿಲ್ಲ. ಗಂಡನಿಗೆ ತುಂಬ ಜಗಳಗಳಾಗುತ್ತೆ. ಕೈ ಮೀರಿ ಆ ಗಂಡ ಅಂದರೆ ಪಾಂಡ್ಯನ್ ವಲರಾಮತಿಗೆ ಕಾಲಲ್ಲಿ ಜಾಡಿಸಿ ಪಾಪ ಆಕೆಗೆ ಒದ್ದೇ ಬಿಡ್ತಾನೆ. ಒದ್ದ ತಕ್ಷಣ ಆಕೆ ಬಸ್ಸಿಂದ ಕೆಳಗಡೆ ಬಿದ್ದು ತನ್ನ ಪ್ರಾಣವನ್ನೇ ಬಿಡ್ತಾಳೆ. ನೋಡಿ, ಸ್ವಲ್ಪದರಲ್ಲಿದ್ದಂತಹ ಒಂದು ಘಟನೆ ಒಂದು ಚೂರು ಮಿಸ್ ಆಗಿ ಅವನ ತಾಳ್ಮೆನ ತಂದ್ಕೊಂಡಿದ್ದಿದ್ರೆ ಈ ತಾಯಿ ಮಗುವಿನ ಪ್ರಾಣವೂ ಸಹ ಉಳಿತಾ ಇತ್ತು. ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟರೆ ಹೀಗೆ ಆಗಬಾರ್ದು ಅನಾಹುತ ಆಗ್ತವೆ ಅನ್ನೋದಕ್ಕೆ ಈ ಒಂದು ವಿಷಯನೂ ಕೂಡ ಸಾಕ್ಷಿಯಾಗುತ್ತೆ. ಯಾಕೆಂದರೆ ಅವನು ತಾಳ್ಮೆಯಿಂದ ತನ್ನ ಹೆಂಡತಿ ಗರ್ಭಿಣಿ, ತನ್ನ ಮಗು, ನನ್ನ ಹೆಂಡತಿಯನ್ನು ಎಷ್ಟೇ ಕೋಪ ಬಂದರೂ ನಾನು ಅದನ್ನು ಕಂಟ್ರೋಲ್ ಮಾಡಿಕೊಂಡು ನನ್ನ ಕೋಪವನ್ನು ಅವರಿಬ್ಬರನ್ನ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಂದಾಗಿದೆ ಅಂತ ಒಂದು ಬುದ್ಧಿ ಆ ಪಾಂಡ್ಯನ್ಗೆ ಇದ್ದಿದ್ರೆ ಈ ಒಂದು ಘಟನೆ ನಡೀತಾ ಇರಲಿಲ್ಲ. ಹೆಂಡತಿಯೂ ಅಷ್ಟೇ, ತನ್ನ ಗಂಡನ ಮೇಲೆ ಸ್ವಲ್ಪ ಆದರೂ ಪ್ರೀತಿ ಗೌರವ ಅನ್ನೋದಿದ್ದರೆ ಆಕೆಯಲ್ಲಿ ವಾದ ಮಾಡ್ತಾನೇ ಇರಲಿಲ್ಲ, ತಾಳ್ಮೆಯಿಂದ ಇರ್ತಾ ಇದ್ಲು. ಆದರೆ ಇಬ್ಬರು ಕೋಪ ಮಿತಿ ಮೀರಿ ಹೋಗಿ ಆಗಬಾರ್ದು ಅನಾಹುತನೇ ಆಗುತ್ತೆ. ಈತ ಕಂಬಿಯನ್ನು ಎಳಿಸ್ತಾನೆ. ಯಾಕೆ ಅಂತಂದರೆ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಏನೂ ಮಾಡದೇ ಇರುವಂತಹ ತಪ್ಪಿಗೆ ಆ ಪ್ರಾಣವನ್ನೇ ಬಿಟ್ಟಂಥ ಆಕೆ ತನ್ನ ಮಗುವಿನ ಜೊತೆ ಬಾಳಿ ಬದುಕಬೇಕಾದಂತಹ ಕಂದಮ್ಮ ಇನ್ನೂ ಜಗತ್ತೇ ನೋಡಿಲ್ಲ. ಆ ಕಂದಮ್ಮ ಸಾವು ಮತ್ತು ಆಕೆ ಸಾವು, ಈ ಇಬ್ಬರ ಸಾವಿಗೂ ಕಾರಣ ಈ ಗಂಡನೇ ಆಗ್ತಾನೆ. ನೋಡಿದರೆ ಸ್ನೇಹಿತರೆ, ಮದುವೆ ಆದ ಮೇಲೆ ಮಕ್ಕಳಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗೋರು ಎಷ್ಟೋ ಜನ ಇದ್ದಾರೆ, ಅರಕೆಯನ್ನು ಕೊಟ್ಕೊಳೋರು ಸಹ ಇದ್ದಾರೆ. ಅದೇ ಅಲ್ಲ, ಮಕ್ಕಳಿಲ್ಲ ಅಂತ ದತ್ತು ತಂದು ಸಾಕುವಂಥವರು ಇನ್ನೂ ಇದ್ದಾರೆ. ಇಷ್ಟರಲ್ಲಿ ಈ ಗಂಡ ತನ್ನ ಹೆಂಡತಿ 5 ತಿಂಗಳ ಗರ್ಭಿಣಿ ಅನ್ನೋ ವಿಷಯವನ್ನು ಕೇಳಿ ಸಂತೋಷದಿಂದ ತಮ್ಮ ಜೀವನವನ್ನು ನಡೆಸೋ